ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋನ ಪಾರ್ಟ್ 1 ಅಂತ ಟೆಂಪಲ್ದು ಪಾರ್ಟ್ 1 ವಿಡಿಯೋ ಹಾಕಿದ್ವಲ್ಲ, ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದು ಡೇನಲ್ಲಿ ತೋರಿಸಿದ್ವಿ, ಇದು ನೈಟ್ ತೋರಿಸ್ತಾ ಇದೀವಿ. ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದು ನೈಟ್ ವಿಡಿಯೋ, ಯಾಕಂದ್ರೆ ಈ ತಾಯಿ ಮಹಿಮೆ ಪೌರ್ಣಮಿ ದಿನ ಏನಿರುತ್ತೆ ಅಂತ ತೋರಿಸ್ಬೇಕು ನಿಮ್ಗೆ ಅಂತಾನೆ ಮಾಡ್ತಾ ಇರೋದು. ನೀವು ಇಲ್ಲಿಂದ ನೋಡ್ತಾ ಬನ್ನಿ. ಪಾರ್ಟ್ 2 ಅಲ್ಲಿ ತೋರಿಸೋದೆಲ್ಲ ನಿಮಗೆ ತಾಯಿ ಮಹಿಮೆ ಏನಿದೆ ಅನ್ನೋದು. ಇದನ್ನೆಲ್ಲ ನೀವು ಆಲ್ರೆಡಿ ನೋಡಿಲ್ಲ ಅಂದ್ರೆ ವಿಡಿಯೋ ಪಾರ್ಟ್ 1 ನೋಡ್ಕೊಂಡ್ಬಂದು ಆಮೇಲೆ ನಂತರ ಪಾರ್ಟ್ 2 ನೋಡಿ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ನಾನು ರಾತ್ರಿಯಲ್ಲಿ ತೆಗ್ದಿದ್ದು. ನಾವು ಊಟ ಎಲ್ಲ ಮಾಡ್ಕೊಂಡು ದೇವಸ್ಥಾನದಲ್ಲೇ ಎಲ್ಲ ಪ್ರಸಾದ ಆಯಿತು. ಪ್ರಸಾದ ಎಲ್ಲ ತಿನ್ಕೊಂಡು ಆ ನಂತರ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದನ್ನ ನೋಡ್ತಿದ್ರಲ್ಲ, ನಿಮಗೆ ಡೇನಲ್ಲಿ ಈ ಜಾಗನ ತೋರಿಸಿದೆ ನಾನು ನಿಮಗೆ. ಎಷ್ಟು ಖಾಲಿ ಇತ್ತು, ಬರೀ ಪೂಜೆ ಸಾಮಾನು ಆ ಥರ ಎಲ್ಲ ಇಟ್ಕೊಂಡಿದ್ರು. ಈಗ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಜಾಗ ಅಂತ. ಇನ್ನೂ ಸಮಯ ಇದೆ, ಇನ್ನೂ ಜನ ಬರೋರಿದ್ದಾರೆ. ಸ್ವಲ್ಪ ಹೇಳ್ಬೇಕಂದ್ರೆ ಯಾವಾಗಲೂ ತಿಂಗಳು ಇರೋ ಸ್ಪೆಷಲ್ ದಿನಕ್ಕಿಂತ ಇವತ್ತು ಸ್ವಲ್ಪ ಕಮ್ಮಿ. ಯಾಕಂದರೆ ನಾನು ಹೋಗಿದ್ದು ಹೋಲಿ ಹುಣ್ಣಿಮೆ ದಿನ. ಹೋಲಿ ಹುಣ್ಣಿಮೆ ಅಂದರೆ ಆ ಕಡೆ ಎಲ್ಲ ಕದ್ರಿ ಹುಣ್ಣಿಮೆ ಹಬ್ಬ ಅಂತಾರೆ. ನರಸಿಂಹಸ್ವಾಮಿ ತೇರಿರತ್ತೆ ಅವತ್ತು. ಎಲ್ಲ ಊರುಗಳಲ್ಲೂ ತೇರಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಇವತ್ತು ಹೇಳ್ಬೇಕಂದ್ರೆ. ಇನ್ನೂ ತುಂಬ ಜನ ಇರ್ತಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು ಅಲ್ಲಿ ನೋಡಬೇಕು ಜನನ. ಅಂದರೆ ನೀವು ಒಂದ್ಸತಿ ಹೋಗಿ ಬಂದರೆ ಪದೇ ಪದೇ ಹೋಗ್ಬೇಕು ಅಂತ ಅನ್ಸೋ ಸ್ಥಳ. ಇದು ನೋಡಿದಿರಲ್ಲ ಜಾಗ ನೋಡಿ. ನಾನು ಮಧ್ಯಾಹ್ನ ತೋರಿಸ್ದಾಗ ಹೆಂಗಿತ್ತು ನಾನು ಹೇಳಿದೆ ನಿಮಗೆ. ಯಾಕಂದರೆ ಚಾಪೆ ಹಾಕೊಂಡು ಮೊದಲೇ ಜಾಗ ರಿಸರ್ವೇಷನ್ ಮಾಡ್ಕೊಳ್ತಾರೆ ಅಂತ. ಯಾಕೆ ಅಂತ ಈಗ ಗೊತ್ತಾಯ್ತಾ ನಿಮಗೆ? ನೋಡ್ತಾ ಇದ್ದೀರಲ್ಲ, ಇದು ರಾತ್ರಿ ಇನ್ನೂ ಜನ ಬರೋರಿದ್ದಾರೆ. ನಾನು ಅಷ್ಟೊತ್ತವರೆಗೂ ಇದು ಮಾಡಿಲ್ಲ. ಕೆಲವೊಂದು ಬೇರೆ ಬೇರೆ ಪೂಜೆ ಎಲ್ಲ ಇತ್ತು, ಅದನ್ನ ನೋಡೋದಕ್ಕೋಸ್ಕರ ನಾನು ಬೇಗನೆ ವಿಡಿಯೋ ಮಾಡಿದ್ದು. ಇಲ್ಲಿ ಇಷ್ಟು ಜಾಗ ನಿಮಗೆ ಇದು ಮಾಡಲ್ಲ, ಯಾಕಂದರೆ ಆ ಜಾಗ ಅವ್ರ ಜಾಗ ಮಾಡ್ಕೊಂಡು ಹೋಗ್ತಾ ಇರೋದು. ಹಿಂದೆನೆ ಮತ್ತೆ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಮುಂದೆ ವಿಡಿಯೋಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ನೋಡ್ತಿದ್ದೀರಲ್ಲ ಈ ಜಾಗ ಏನಕ್ಕೆ ಬಿಟ್ಟಿದ್ದಾರೆ ಅಂತ. ಈ ಜಾಗದಲ್ಲಿ ಅವರು ಪಾಪ ಸುಮಾರು ಸತಿ ಖಾಲಿ ಮಾಡಿ ಅಂದ್ರು. ನೋಡ್ತಿದ್ದೀರಾ ಜನನ ಹೇಗಿದ್ದಾರೆ ಅಂತ. ಸ್ವಲ್ಪ ಜನ ಕಮ್ಮಿ ಹೇಳ್ಬೇಕಂದ್ರೆ. ಇಲ್ಲಿ ನೋಡಿ, ಈ ಪಾಪು ನಾವಿಲ್ಲೇ ಇದ್ದಿದ್ದು. ಈ ಪಾಪು ತುಂಬಾ ತೀಟೆ ಅಂದ್ರೆ ತೀಟೆ. ಅವ್ರ ಅಜ್ಜಿಗೆ ಎಷ್ಟು ಹಿಂಸೆ ಕೊಡ್ತಾನೆ ಗೊತ್ತಾ. ನಮಗೂ ಹಿಡ್ದು ಸಾಕಾಯ್ತು. ಸ್ವಲ್ಪ ಹೊತ್ತು ಅವ್ರ ಅಜ್ಜಿ ಹತ್ರ ಬಿಟ್ರೆ ನೋಡಿ ಎಷ್ಟು ತೀಟೆ ಮಾಡ್ತಿದ್ದಾನೆ. ಅವ್ರ ಅಜ್ಜಿ ಅಂತೂ ಬೇಡಪ್ಪ ಅನ್ನೋ ಅಷ್ಟಾಯ್ತು. ಆ ಜಾಗ ಏನಕ್ಕೆ ಬಿಡಿಸಿದ್ರು ಗೊತ್ತಾಗ್ಲೇ ಖಾಲಿ ಮಾಡಿಸಿದ್ರು ಅಂತ. ಈ ತಾಯಿಗೆ ಮಧ್ಯರಾತ್ರಿಯಲ್ಲಿ ದೀಪಗಳು ಮಾಡ್ತಾ ಇದ್ರು. ದೀಪ ಅಂದ್ರೆ ಆರತಿ ಮಾಡೋದು ಎಲ್ಲರಿಗೂ ಸಾಮಾನ್ಯ ಗೊತ್ತೇ ಇರುತ್ತೆ. ಆ ತಾಯಿಗೆ ಪಕ್ಕದ ಊರಿಂದ ಬಂದು ಆರತಿ ಮಾಡ್ತಾ ಇದ್ರು. ಈ ಆರತಿ ಮಾಡೋದನ್ನೆಲ್ಲ ನಾನು ವಿಡಿಯೋ ಮಾಡಬೇಕು ಅಂತಾನೆ ತೋರಿಸ್ತಾ ಇದ್ದಿದ್ದು. ಮತ್ತೆ ನನ್ನ ಮಗಳು ಮಾಡಿದ್ಲು ಈ ವಿಡಿಯೋನ. ಎಷ್ಟು ಶ್ರದ್ಧೆ ಭಕ್ತಿಯಿಂದ ಈ ಆರತಿಗಳು ಮಾಡ್ತಾ ಇದ್ರು ಅಂದ್ರೆ ಜನ. ಅದು ನೋಡೋದಕ್ಕೆ ಎಷ್ಟು ಜನ ಕಾಯ್ತಾ ಇದ್ರು ಅಂದ್ರೆ ಸುಮಾರು ಜನ ಮಲಗಿದ್ರು. ನಂತರ ಈ ಸೌಂಡ್ಗೆ, ಈ ತಪ್ಪಟೆ ಹೊಡೆಯೋದು ಸೌಂಡ್ ನೋಡಿ ಅಷ್ಟು ಜನ ಎದ್ಬಿಟ್ರು. ಇಲ್ಲಿ ನೋಡಿ, ನೋಡ್ತಿದ್ದೀರಲ್ಲ, ನಾನು ದೇವಸ್ಥಾನದ ಮುಂದೆ ಮಧ್ಯಾಹ್ನ ತೋರಿಸಿದೆ ನಿಮಗೆ. ಈ ದೇವಸ್ಥಾನದ ಮುಂದೆ ಗಂಗಮ್ಮ ತಾಯಿ ಅಂತ, ಆ ತಾಯಿಗೆ ಬೆಲ್ಲದ ಆರತಿ, ತುಪ್ಪದ ಆರತಿ, ನಿಂಬೆಹಣ್ಣು ಆರತಿ ಎಲ್ಲ ಮಾಡಿದ್ರು. ಹರಕೆ ಕಟ್ಟಿರೋರು ಕಟ್ಟಿದ್ದಾರೆ. ಇದನ್ನೆಲ್ಲ ಕಟ್ಟಿ ಇದು ತಾಯಿ ಯಾವುದನ್ನು ಇದು ಮಾಡ್ಕೊಡೋದಿಲ್ಲ. ನೀವು ಏನು ಅನ್ಕೊಂಡಿರೋ ಅದಾಗತ್ತೆ. ಆ ಖುಷಿಗೆ ಈ ಅಜ್ಜಿ ನೋಡಿ ಹೆಂಗ್ ಆಡ್ತಿದ್ದಾರೆ. ಚಂದ್ರಮ್ಮ ಪೂಜೆ ಅಂತ ಮಾಡ್ತಾ ಇದ್ರು. ನಮಗೆ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ನನ್ನ ಮಗಳು ಅಲ್ಲಿ ಯಾರನ್ನೋ ಕೇಳಿದ್ಲು. ಅವ್ರು ಏನು ಹೇಳಿದ್ರು ಅಂತ ಅವಳಿಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಅವ್ರು ತೆಲುಗುಲ್ಲಿ ಹೇಳಿದ್ರು, ಆದ್ರೂ ಸುಮ್ಮನೆ ಹೂ ಅಂತಿದ್ರು. ಇದನ್ನೆಲ್ಲ ಕೇಳಿ ನಾನು ವಿಡಿಯೋ ಮಾಡ್ತಿದ್ರೆ ಇಲ್ಲೊಂದು ಅಜ್ಜಿ ತುಂಬಾ ವಿಚಿತ್ರವಾಗಿ ನೋಡ್ತಾ ಇದ್ರು ನಮ್ಮನ್ನ. ಆಮೇಲೆ ಅಲ್ಲಿರೋರ್ನ ಕೇಳೋದಕ್ಕೆ ಗೊತ್ತಾಯ್ತು, ಇದನ್ನ ಚಂದ್ರಮ್ಮ ಪೂಜೆ ಅಂತ ಮಾಡ್ತಾರೆ. ಹುಣ್ಣಿಮೆ ದಿನ ಫುಲ್ ಚಂದ್ರ ಇರ್ತಾನೆ. ಡೈರೆಕ್ಟ್ ಆಗಿ ನಾವು ಪೂಜೆ ಮಾಡೋದಿಕ್ ಆಗಲ್ಲ ಅಂತ ಹೇಳಿ ಅದನ್ನ ಆಪೋಸಿಟ್ ಅಲ್ಲಿ ಮಿರರ್ ಇಟ್ಬಿಟ್ಟು ಚಂದ್ರಂದೇ ರಂಗೋಲಿ ಅಂತ ಅದನ್ನ ಹಾಕ್ಬಿಟ್ಟು ಪೂಜೆ ಮಾಡೋದು ಅಂತ ಹೇಳಿದ್ರು. ನೀವು ಒಂದ್ಸತಿ ಬನ್ನಿ ದೇವಸ್ಥಾನಕ್ಕೆ. ನೀವು ಬಂದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಪಾರ್ಟ್ 1 ನೋಡಿ, ಪಾರ್ಟ್ 2 ನೋಡಿ ಆಮೇಲೆ. ಥ್ಯಾಂಕ್ ಯು.